ಸೊ ಇವಾಗ ನಾವು ಶ್ರೀನಗರಲ್ಲಿ ಇದ್ದೀವಿ ಆ್ಯಂಡ್ ಇಟ್ಸ್ ಆಲ್ರೆಡಿ 3 ಡಿಗ್ರಿ ಹಿಯರ್. ಕೈಯೆಲ್ಲ ನಂಬಾಗ್ತಾ ಇದೆ. ನಮ್ಮ ಪ್ಲ್ಯಾನ್ ಇವತ್ತು ಸೋನ್ಮಾರ್ಗ್ ಹೋಗೋಕ್ಕೆ. ವಿ ಜಸ್ಟ್ ಚೆಕ್ ದ ವೆದರ್ ರಿಪೋರ್ಟ್. ಇಟ್ ಈಸ್ -6 ದೇರ್ ರೈಟ್ ನಾವು ಹೋಗ್ಬೇಕಾದ್ರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಆ್ಯಂಡ್ ದೇರ್ ಈಸ್ ಎಕ್ಸ್ಪೆಕ್ಟೇಷನ್ ಆಫ್ ಸ್ನೋಫಾಲ್ ಬೈ ಈವ್ನಿಂಗ್. ನಾವು ಅಷ್ಟೋ ತನಕ ನಿಲ್ಲಕ್ಕಾಗತ್ತಾ ಇಲ್ವಾ ವಿ ಡೋಂಟ್ ನೋ. ಮೇ ಬಿ ಬೈ 5 o'clock ಸ್ನೋಫಾಲ್ ಪ್ರಿಡಿಕ್ಷನ್ ಇದೆ, ನೋಡೋಣ. ಸೊ ಇವಾಗ ನಾವು ಇನ್ನೇನು ಸೋನ್ಮಾರ್ಗ್ ಸ್ವಲ್ಪ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಚೈನ್ನ ತೆಗೆದಿದ್ದಾರೆ. ಇನ್ನೆಲ್ಲ ಕಾರ್ಗಳು ಹೋಗೋಕ್ಕೆ ಮುಂಚೆ ಅಟ್ಲೀಸ್ಟ್ 1 ಇಲ್ಲ 2 ಟೈರ್ಗಳಿಗೆ ಚೈನ್ನ ಹಾಕ್ತಾರೆ ಇವರು, ಸೊ ದಟ್ ಸ್ನೋ ಅಲ್ಲಿ ಜಾರಬಾರ್ದು ಅಂತ. ಕಂಗ್ರಿ. ಈ ಕಾಶ್ಮೀರ್ ಅವರು ಇದನ್ನು ವಿಂಟರ್ ವೈಫ್ ಅಂತ ಕರೀತಾರೆ. ಬಿಕಾಸ್ ವಿಂಟರಲ್ಲೇ ಜಾಸ್ತಿ ಯೂಸ್ ಆಗೋದು ಇದು. ಇದಕ್ಕೆ ಕೋಲ್ ಹಾಕ್ಬಿಟ್ಟು ಕೆಂಡನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿರ್ತಾರೆ. ಇದನ್ನು ಹಿಂಗೆ ಕೈ ಹಿಡ್ಕೊಂಡಿದ್ದಂದರೆ ಬೆಚ್ಚಗಿರುತ್ತೆ. ಯಾರನ್ನೇ ನೋಡ್ಬೋದು ನೀವು ಕಾಶ್ಮೀರಲ್ಲಿ ಇದನ್ನೊಂದು ಹಿಡ್ಕೊಂಡು ತಿರುಗ್ತಾ ಇರ್ತಾರೆ. ಅವರ ಕಾಶ್ಮೀರಿ ಡ್ರೆಸ್ ಹಾಕ್ಕೊಂಡು ಲೂಸ್ ಡ್ರೆಸ್ ಹಾಕ್ಕೊಂಡು ಕೈ ಆಚೆ ಕಡೆ ಹಾಕೋದೇ ಇಲ್ಲ, ಒಳಗಡೆ ಇದನ್ನು ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡಿರ್ತಾರೆ. ಸೊ ನಾವಿವತ್ತು ಹೋಗ್ತಾ ಇರೋದು ಸೋನ್ಮಾರ್ಗ್. ಅದಕ್ಕೋಸ್ಕರ ನಮ್ಮ ಡ್ರೈವರ್ ಅವರು ಮುಂಜಾಗ್ರತಾ ಕ್ರಮವಾಗಿ ಇದನ್ನು ತಗೊಂಡಿದ್ದಾರೆ. ಯಾಕಂದರೆ ಅಲ್ಲಿ -6 -7 ಇದೆ. ಆ್ಯಂಡ್ ನಮ್ಗೆ ಗೊತ್ತಿಲ್ಲ ಎಷ್ಟು ವಿಥ್ಸ್ಟ್ಯಾಂಡ್ ಮಾಡೋಕ್ಕಾಗತ್ತೆ ಆಗಲ್ಲ ಅಂತ. ಸೊ ದಿಸ್ ಈಸ್ ಫಾರ್ ದ ರೆಸ್ಕ್ಯೂ. Welcome to another episode of Kashmir Diaries. Today is day 4 in Kashmir and now we are in Sonmarg alli. ಸೊ ನಾವಿವಾಗ ಸೋನ್ಮಾರ್ಗ್ ರೀಚ್ ಆಗಿದ್ದೀವಿ. ಇಲ್ಲಿ ಕ್ಯಾಬಿಂದ ಇಳಿತಿದ್ದಂಗೆ ಜನ ಉಸಿರಾಡೋಕ್ಕೆ ಬಿಡಲ್ಲ. ತಗೊಳ್ಳಿ ತಲೆ ಎಲ್ಲ ಕೆಟ್ಟೋಯ್ತು. ಅದಕ್ಕೆ ನಮ್ಗೆ ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಕೊಡಿ ಅಂತ ಮ್ಯಾಗಿ ಆರ್ಡ್ರ್ ಮಾಡಿದ್ದೀವಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಜನರನ್ನ ಅಂತ. ಶೂ ಅಂತ ತಗೊಳಿದ್ದೀವಿ, ಯಾಕಂದರೆ ನಮ್ಮ ಶೂ ನೆಕ್ಸ್ಟ್ ಲೆವೆಲ್ ಸ್ಕಿಡ್ ಆಗ್ತಾಯಿತ್ತು. ಸೊ ಈ ಶೂ ಅದೇನೋ ಒಂಥರ ಇದೆ, ನಡೆಯೋಕ್ಕೆ ಒಳ್ಳೆ ಪೆಂಗ್ವಿನ್ ಥರ ಆಗುತ್ತೆ, ಬಟ್ ಸ್ಟಿಲ್ ತಗೊಂಡಿದ್ದೀವಿ. ಇದಾದಮೇಲೆ ಮ್ಯಾಗಿ ತಿಂದು ಸ್ವಲ್ಪ ಎನಲೈಸ್ ಮಾಡಿ ಏನು ಮಾಡಬೇಕು ಅಂತ ನೋಡಬೇಕು. ಅಯ್ಯೋ ಕಷ್ಟ ಇದೆ ನಡೆಯೋದಿಲ್ಲಿ. 3, 2, 1 ಗೋ. ನಾವು ವಾಟರ್ ಪ್ರೂಫ್ ಶೂಸೇ ಹಾಕೊಂಡ್ಬಂದಿದ್ವಿ, ಆದರೆ ಇಲ್ಲಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ತುಂಬ ಸ್ಲಿಪರಿ ಇದೆ, ಎಲ್ಲ ಕಡೆ ಸ್ನೋ ಇದೆ. ಸೊ ಅವ್ರು ಇಲ್ಲಿ ಮಾರ್ತಾ ಇರ್ತಾರೆ ರಬ್ಬರ್ ಶೂಸು, ತುಂಬ ಗ್ರಿಪ್ ಇರುತ್ತೆ ಆ್ಯಂಡ್ ಒದ್ದೆನೂ ಆಗಲ್ಲ ಶೂಸು. ಸೊ ಅದು ಹಾಕ್ಕೊಂಡಾಗ ಒಳ್ಳೆ ಗ್ರಿಪ್ ಸಿಗುತ್ತೆ ಆ್ಯಂಡ್ ನಡೆಯೋಕ್ಕೂ ಆರಾಮಾಗಿರುತ್ತೆ. ಸೊ ನಮ್ಮನ್ನು ಕ್ಯಾಬ್ ಅವರು ಒಂದು ಕಡೆ ಬಿಡ್ತಾರೆ. ಅಲ್ಲಿಂದ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ಗೆ ಅಪ್ರೋಚ್ ಮಾಡ್ತಾರೆ. ಸ್ನೋ ಬೈಕ್ ಆಗಿರ್ಬೋದು, ಸ್ಲೆಡ್ಜಿಂಗ್ ಆಗಿರ್ಬೋದು. ಸೊ ಅದನ್ನು K1 ಆ್ಯಂಡ್ K2 2 ಲೆವೆಲ್ ಇದೆ. ಸೊ ಇಲ್ಲಿ ಸುತ್ತಲೂ ಏನಿದೆ ಇದು K1. ಈ ಬೆಟ್ಟ ದಾಟ್ಕೊಂಡು ಹೋದರೆ ಆ ಕಡೆ K2 ಇರೋದು. ಆ್ಯಂಡ್ ದೇರ್ ವಿ ಕ್ಯಾನ್ ಸಿ ತಾಜಿವಾಸ್ ಗ್ಲೇಷಿಯರ್. ಸೊ ಸುತ್ತಲೂ ನೋಡ್ಬೋದು ನೀವು ಬೆಟ್ಟ ಆ್ಯಂಡ್ ಸ್ನೋ ಕವರ್ಡ್ ಆಗಿದೆ. ಇಟ್ಸ್ ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಡೀತಾ ಇದ್ದರೆ ಕಾಲು ಹುಗಿಯೋ ಅಷ್ಟು ಸ್ನೋ ಇದೆ ಇಲ್ಲಿ. ಆ್ಯಂಡ್ ನೆತ್ಕೊಂಡು ಹೋಗಬೇಕು ಅನಿಸ್ತಾ ಇದೆ, ಬಟ್ ಇಟ್ ರಿಕ್ವೈರ್ಸ್ ಅ ಲಾಡ್ ಆಫ್ ಎನರ್ಜಿ ಆಸ್ ವೆಲ್. ನೋಡೋಣ, ಟ್ರೈ ಮಾಡೋಣ. How is the trekking? Good. It's very cold in here. Mask illde
ಡ್ರೋನ್ ಹಾರ್ಸೋದಕ್ಕೆ ಆ್ಯಕ್ಚುಲಿ ಗ್ಲೌಸಿಂದ ಆಗ್ತಾ ಇರಲಿಲ್ಲ, ಸೊ ವಿ ಹ್ಯಾಡ್ ಟು ರಿಮೂವ್ ದ ಗ್ಲೌಸ್. ಇಟ್ ಈಸ್ ಸೋ ಕೋಲ್ಡ್, ಕೈಯೆಲ್ಲ ಫುಲ್ ಫ್ರೀಸಾಗಿ ಹೋಗ್ತಾ ಇದೆ. ಆ್ಯಂಡ್ ಇಲ್ಲಿ ಕೋಲ್ಡ್ಗೆ ಡ್ರೋನ್ ಬ್ಯಾಟ್ರಿ ಕೂಡ ತುಂಬ ಬೇಗ ಕಡಿಮೆ ಆಗೋಗುತ್ತೆ. ಮೇ ಬಿ ಲೈಕ್ ವಿ ಕ್ಯಾನ್ ಓನ್ಲಿ ಫ್ಲೈ 10 minutes ಆ್ಯಂಡ್ ಜಾಸ್ತಿ ದೂರ ಕೂಡ ಹೋಗಲ್ಲ. ಫೋರ್ಸ್ ಜಾಸ್ತಿ ಇದೆ, ಡ್ರೋನ್ ವಾಬಲ್ ಆಗುತ್ತೆ. ಸೊ ವಿ ಹ್ಯಾಡ್ ಟು ಲ್ಯಾಂಡ್ ಇಟ್ ಅಪ್ ಸೂನ್. ಸೊ ಮೇಲೆ ಹತ್ಕೊಂಡ್ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಯು ಕಾಂಟ್ ಬಿಲೀವ್ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇಟ್ ಇಸ್ ವೆರಿ ಕೋಲ್ಡ್. ನಾವು ಸ್ವಲ್ಪ ಡ್ರೋನ್ ಹಾರಿಸಿದ್ವಿ ಆ್ಯಂಡ್ ನಡ್ಕೊಂಡ್ ಬರ್ಬೇಕಾದ್ರೆ ತುಂಬಾ ಮಜಾ ಆಯಿತು, ಯಾಕಂದರೆ ಕಾಲುಗಳೆಲ್ಲ ಹುಗಿತಾ ಇತ್ತು. ಆ್ಯಂಡ್ ಇಲ್ಲಿ ಬಂದರೆ ವ್ಯೂ ಇಸ್ ಅಲ್ಟಿಮೇಟ್, ಅಂದರೆ ಕಣ್ಣಲ್ಲಿ ತುಂಬ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಟ್ಸ್ ಫೀಲಿಂಗ್ ಸೋ ಅಮೇಝಿಂಗ್. ಹಂಗೆ ಸ್ನೋ ಫ್ಲೇಕ್ಸ್ ಮುಖದ ಮೇಲೆ ಬೀಳ್ತಾ ಇದ್ರೆ ಇಟ್ ಫೀಲಿಂಗ್ ಸೋ ಗುಡ್. ಕಿರ್ಚಣ ಅನಿಸ್ತಾ ಇದೆ. Feeling so good. ಆ್ಯಕ್ಚುಲಿ ಸ್ನೋಫಾಲ್ ಆಗ್ತಾ ಇದೆ, ಸೊ ತುಂಬ ಸ್ಲಿಪ್ಪರಿ ಇತ್ತು. ಸೊ ಅದಕ್ಕೆ ನಾವು ಇವಾಗ ಸ್ಲೆಡ್ಜಿಂಗಿಂದ ಕೆಳಗಡೆ ಹೋಗ್ತಾ ಇದ್ದೀವಿ, ಸ್ಲೆಡ್ ಮಾಡಿಕೊಂಡು. ದ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್. ಬರ್ಬೇಕಾದ್ರೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಂದ್ವಿ ಆ್ಯಂಡ್ ಸ್ನೋಫಾಲ್ ಆಗ್ತಾ ಇರೋದ್ರಿಂದ ನಮ್ಮ ಕ್ಯಾಬ್ ಡ್ರೈವರ್ ಕೂಡ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಟ್ರಾಫಿಕ್ ತುಂಬ ಆಗುತ್ತೆ, ಕ್ಲೋಸ್ ಆಗುತ್ತೆ, ಪೊಲೀಸ್ ಎಲ್ಲರನ್ನೂ ಖಾಲಿ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ರೀಚ್ ಡೌನ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಾವು. ಹೌ ವಾಸ್ ಯುವರ್ ಸ್ಲೆಡ್ಜಿಂಗ್ ಎಕ್ಸ್ಪೀರಿಯನ್ಸ್? ವೆರಿ ಗುಡ್. ಮಿಡಲಲ್ಲಿ ಬೀಳೋ ಥರ ಆಯಿತು, ತುಂಬ ಭಯ ಆಯಿತು, ಬಟ್ ಇಟ್ ವಾಸ್ ಅಮೇಝಿಂಗ್. ಗುಡ್ ಎಕ್ಸ್ಪೀರಿಯನ್ಸ್. As we wrap up this journey in Sonmarg, experiencing our very first snowfall, which felt nothing short of a magic, a moment straight out of a dream, watching the mountains turn white, feeling the chill in the air, and living the long-awaited bucket list moment, made this experience truly unforgettable. Thank you for being a part of this beautiful memory with us. If you felt the magic too, don't forget to like, share and subscribe. Many more travel stories are on the way, so stay tuned.